ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಗಂಟಲು ಚೆನ್ನಾಗಿಲ್ಲ, ಗಂಟಲು ಕಟ್ಕೊಂಡ್ಬಿಟ್ಟಿದೆ. ಇದು ಬಂದುಬಿಟ್ಟು ಸ್ಲೀವ್ಸ್ ಡಿಸೈನ್ ಫ್ರೆಂಡ್ಸ್. ಇದು ಸ್ಲೀವ್ಸ್ಗೆ ಹೆಚ್ಚು ಕಮ್ಮಿ 1 ಮೀಟ್ರ್ ಬೇಕಾಗುತ್ತೆ ಬಟ್ಟೆ. ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ವೇಸ್ಟ್ ಆಗುತ್ತೆ, ಮಧ್ಯೆ ಡಿಸೈನ್ ಬರುತ್ತೆ. ಹಂಗಾಗಿ ಅಗಲ 15 ಇಂಚು, ಉದ್ದ 18 ಇಂಚು ಬೇಕಾಗುತ್ತೆ. 18 ಇಲ್ಲಿ 20 ಇಂಚು ತೊಗೋಬೇಕು, ಕಮ್ಮಿ ಮಾತ್ರ ತೊಗೋಬಾರ್ದು. ಉದ್ದ ಸ್ಲೀವ್ಸ್ ಬೇಕಂದರೆ 9-10 ಇಂಚು ಸ್ಲೀವ್ಸ್ ಬೇಕು ಅಂದರೆ ನೀವು 20 ಇಂಚು ಉದ್ದ, ಅಗಲ 15 ಇಲ್ಲ 16 ಇಂಚು ತೊಗೋಬೇಕು. ಅದನ್ನು ತಗೊಂಡು ಕೆಳಗಡೆ ಫಸ್ಟು ಮೂಲೆಯಲ್ಲಿ ಒಂದು 4.25 ಇಂಚ್ಗೆ ಆ ಕಡೆ 2 ಕಡೆಯೂ ಮಾರ್ಕ್ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ 4.25 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅದು ಫ್ರಿಲ್ ಬಂದುಬಿಟ್ಟು ನಮಗೆ ಒಂದು 6 ಇಲ್ಲ 7 ಫ್ರಿಲ್ ಬರುತ್ತೆ. ಅಂದರೆ ನಾವು ನೋಡ್ಕೊಂಡು ಇಟ್ಕೋಬೇಕಾಗುತ್ತೆ. ನಮಗೆ ಬಟ್ಟೆ ಎಷ್ಟು ತೊಗೊಂಡಿರ್ತೀವಲ್ಲ ಅದ್ರ ಮೇಲೆ ಬರುತ್ತೆ. ಸ್ವಲ್ಪ ಕಮ್ಮಿ ಆದರೆ ಬಟ್ಟೆ ನಮಗೆ ಉದ್ದ ಕಮ್ಮಿ ಆಗುತ್ತೆ. ಹಂಗಾಗಿ ಇದು ಕ್ರಾಸಾಗಿ ತೊಗೊಳೋದ್ರಿಂದ ನೋಡಿಕೊಂಡು ತೊಗೋಬೇಕಾಗುತ್ತೆ. ನಾನು 2 ಇಂಚ್ಗೆ ಎಲ್ಲನೂ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಮೂಲಲ್ಲಿ ಕರೆಕ್ಟಾಗಿ ಇಟ್ಕೊಂಡು ನೀಟಾಗಿ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಮಾರ್ಕ್ ಮಾಡ್ಕೋಬೇಕು. ಈಗ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅದು ಏನು ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಫ್ರಿಲ್ ಥರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಾನು ಒಂದೇ ಸಲ ಎಲ್ಲನೂ ಒಂದು 6 ಫ್ರಿಲ್ಲು ಇಲ್ಲ 7 ಫ್ರಿಲ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾನು ಇಲ್ಲಿ ಫೋಲ್ಡ್ ಮಾಡ್ತಾಯಿದ್ದೀನಲ್ಲ ಆ ರೀತಿ ಫೋಲ್ಡ್ ಮಾಡಿ ಒಂದು ಗುಂಡು ಪಿನ್ ಹಾಕ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ 1 ಪಿನ್ ಹಾಕ್ಕೊಳ್ಳಿ, ಆಮೇಲೆ ಹೋಗ್ತಾ 2 ಪಿನ್ ಹಾಕ್ಕೋಬೇಕಾಗುತ್ತೆ. ಯಾಕೆಂದರೆ ಹೋಯ್ತಾ ಉದ್ದ ಆಗುತ್ತಲ್ಲ, ಅದು ನೋಡ್ಕೋಬೇಕು. ಆ ಸ್ಟೆಪ್ಪು ನಮಗೆ ಎಷ್ಟು ಬೇಕು ನೋಡಿಕೊಂಡು ಕರೆಕ್ಟಾಗಿ ಅದ್ರ ನೇರಕ್ಕೆ ಪಿನ್ ಹಾಕ್ಕೋಬೇಕು. ಆ ಫೋಲ್ಡಿಂಗ್ ಮಾಡ್ತೀವಲ್ಲ ಅಲ್ಲಿ ನೀಟಾಗಿ ಆ ಫೋಲ್ಡಿಂಗ್ ಕೂತ್ಕೋಬೇಕು. ಆ ಥರ ನಾವು ಪಿನ್ ಹಾಕ್ಕೋಬೇಕಾಗುತ್ತೆ. ಆ ಕಡೆ ಒಂದು ಈ ಕಡೆ ಒಂದು ನೀಟಾಗಿ ಪಿನ್ ಹಾಕ್ಕೊಂಡಾದ್ಮೇಲೆ ಅದು ನೀಟಾಗಿ ಫಿನಿಶಿಂಗ್ ಬರೋದು. ಇಲ್ಲಾಂದರೆ ಅದು ನೀಟಾಗಿ ಕೂತ್ಕೊಳ್ಳಲ್ಲ, ಓಪನ್ ಆಗಿಬಿಡುತ್ತೆ. ಈ ಥರ ನಾನು ಇಲ್ಲಿ ಫೋಲ್ಡ್ ಮಾಡ್ತಾಯಿದ್ದೀನಲ್ಲ ಅದೇ ರೀತಿ ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡ್ಕೋತಾ ಹೋಗಬೇಕು. ನಾನು ಹೇಳ್ದಂಗೆ ಒಂದು ಸ್ಲೀವ್ಸ್ಗೆ 2 ಕಡೆ 2 ಸಲ ಮಾಡಬೇಕು. ಇದು ಒಂದು ಸ್ಲೀವ್ಸ್ಗೆ 2 ಮಾಡಿ ಜೈಂಟ್ ಮಾಡಿ ಆಮೇಲೆ ನಾವು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಬೇಕಾಗುತ್ತೆ. ಅಲ್ಲಿಗೆ 4 ಪೀಸ್ ಬೇಕಾಗುತ್ತೆ. ಅಂದರೆ 1 ಮೀಟ್ರ್ ಬೇಕು ನಮಗೆ. ಇದಕ್ಕೆ ಅರ್ಧ ಮೀಟ್ರು, ಅದಕ್ಕೆ ಅರ್ಧ ಮೀಟ್ರ್ ಬೇಕಾಗುತ್ತೆ. ಅರ್ಧ ಮೀಟ್ರ್ ಮೇಲೆ ಬೇಕಾಗುತ್ತೆ. ನೋಡಿಕೊಂಡು ನಾವು ಈ ರೀತಿಯೇ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಫೋಲ್ಡ್ ಮಾಡೋದು ತೋರಿಸ್ತಾ ಇದ್ದೀನಲ್ಲ ಸೇಮ್ ಇದೇ ರೀತಿಯೇ ಫೋಲ್ಡ್ ಮಾಡಿಕೊಂಡು ಒಂದು ಪಿನ್ನುಗಳು ಹಾಕ್ಕೊಂಡು ನೀಟಾಗಿ ರೆಡಿ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಒಂದು ಸ್ಲೀವ್ಸ್ಗೆ 2 ರೆಡಿ ಮಾಡ್ಕೋಬೇಕು. ಪಿನ್ ಹಾಕಲಿಲ್ಲ ಅಂದರೆ ಅದು ನೀಟಾಗಿ ಕೂತ್ಕೊಳ್ಳಲ್ಲ. ಪಿನ್ ಹಾಕ್ಕೊಂಡೇ ಮಾಡ್ಕೋಬೇಕು. ಇದಕ್ಕೆ ಹಂಗೆ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಆಗಲ್ಲ. ಅದು ಆ ಕಡೆ ಒಂದು ಈ ಕಡೆ ಒಂದು 2 ಪಿನ್ ಹಾಕ್ಕೊಳ್ಳಿ. ನೋಡಿ ಈ ರೀತಿ ರೆಡಿ ಆದಮೇಲೆ ಕರೆಕ್ಟಾಗಿ ನಾವು ಮೂಲೆ ಇರುತ್ತಲ್ಲ ಆ ಮೂಲೆಗೆ ಅದು ನೀಟಾಗಿ ಒಂದೇ ಲೆವೆಲ್ಗೆ ನಾವು ಒಂದು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋಬೇಕು. ಯಾಕೆ ಅಂದರೆ ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಅದು ಕ್ರಾಸಾಗಿ ಆಗಿಬಿಡುತ್ತೆ. ನಾವು ಮೂಲೆಯಲ್ಲಿ ಫಸ್ಟ್ಗೆ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಂದ ಒಂದೇ ಲೆವೆಲ್ಗೆ ಬರೋ ಥರ ನಾವು ಒಂದು ಮಾರ್ಕ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಪೀಸನ್ನ ತೆಗಿಬೇಕಾಗುತ್ತೆ. ಆ ರೀತಿ ತಗೋಬೇಕು. ಇದನ್ನು ಬಂದ್ಬಿಟ್ಟು ಮೇಲ್ಗಡೆಯಿಂದ ತೊಗೋಬೇಕು. ನಾವು ಕೆಳಗಡೆ ಮಾಡೋದ್ವಲ್ಲ ಅದೇ ರೀತಿ ಇವಾಗ ಮೇಲೆ ಮೂಲೆಯಲ್ಲಿ ತೊಗೋಬೇಕಿದು. ಸೇಮ್ ಅದೇ ಥರನೇ ಕೆಳಗಡೆ ಹಿಂಗೆ 4ವರೆಗೆ ಮಾರ್ಕ್ ಮಾಡಿಕೊಂಡು ಆ ಥರ ಮಾಡಿಕೊಂಡು 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಸೇಮ್ ಅದೇ ಥರನೇ ಇದು ಕೆಳಗಡೆಯಿಂದ ಫೋಲ್ಡ್ ಮಾಡಬಾರ್ದು, ಇದು ಮೇಲ್ಗಡೆಯಿಂದ ಫೋಲ್ಡ್ ಮಾಡ್ಕೋಬೇಕು. ಮೇಲ್ಗಡೆಯಿಂದ ಮೇಲಕ್ಕೆ ಫೋಲ್ಡ್ ಮಾಡಬೇಕು. ಇದು ಕೆಳಗಡೆಗೆ ಫೋಲ್ಡ್ ಮಾಡ್ತೀವಿ, ಅದು ಮೇಲ್ಗಡೆಗೆ ಫೋಲ್ಡ್ ಮಾಡಬೇಕು. ಯಾಕೆಂದರೆ 2 ಒಂದೇ ಲೆವೆಲಿಗೆ ಬರಬೇಕಲ್ಲ, ಅದಕ್ಕೋಸ್ಕರ ಇದೊಂದು ಸ್ಟಿಪ್ಪು ನೋಡ್ಕೋಬೇಕಾಗುತ್ತೆ. ಒಂದು ಕಡೆದು ಒಂಥರ, ಇನ್ನೊಂದು ಕಡೆದು ಒಂಥರ ಬರುತ್ತೆ ಪೀಸು. ಅದನ್ನು ನೋಡ್ಕೊಂಡು ಈ ಥರ ಪಿನ್ ಹಾಕ್ಕೋಬೇಕು. ನೋಡಿ ಆ ಕಡೆ ಹೆಂಗೆ ಮಾಡೋದು ಅದೇ ರೀತಿಯೇ ಈ ಕಡೆನೂ ಸೇಮ್ ಆ ಕಡೆ ಎಷ್ಟು ಬರುತ್ತೆ ನೋಡ್ಕೋಬೇಕು. ಈ ಕಡೆನೂ ಅಷ್ಟೇ ಫ್ರಿಲ್ನ ಕೊಟ್ಕೋಬೇಕಾಗುತ್ತೆ. ಒಂದು 6 ಇಲ್ಲ 7, ಜಾಸ್ತಿ ಅಂದರೆ 6 ಇಲ್ಲ 7, 6 ಅದು ಜಾಸ್ತಿ ಅಂದರೆ 7 ಫ್ರಿಲ್ ಬರುತ್ತೆ ಅಷ್ಟೇ ಫ್ರೆಂಡ್ಸ್, ಅದಕ್ಕಿಂತ ಜಾಸ್ತಿ ಬರೋಲ್ಲ. ಇದು 9 ಇಂಚು ಇಲ್ಲ 10 ಇಂಚಿಗೆ ಇಟ್ಕೋಬೋದು ನಾವು ಉದ್ದನ. ಅಷ್ಟು ಉದ್ದಕ್ಕೆ ಸರಿ ಹೋಗುತ್ತೆ. ಇವಾಗ ನಾನು ಮಾರ್ಕ್ ಮಾಡ್ಕೊಂಡಲ್ಲ 2 ಇಂಚಿಗೆ ಸೇಮ್ ಅದೇ ರೀತಿಯೇ ಒಂದು ಕಡೆದು ಮಾಡಿದ್ವಲ್ಲ ಇದನ್ನು ಅದೇ ಥರನೇ ಮಾಡಿಕೊಂಡು ಪಿನ್ ಹಾಕ್ಕೋಬೇಕು. ಇವಾಗ ಪಿನ್ ಹಾಕ್ಕೊಂಡಾದ್ಮೇಲೆ ನಾನು ಹೇಳ್ದಾಗೆ ಮೂಲೆ ಇರುತ್ತಲ್ಲ ಮೂಲೆ ಒಂದೇ ಲೆವೆಲ್ಗೆ ಮಾರ್ಕ್ ಮಾಡ್ಕೋಬೇಕು. ಅದು ಸ್ಕೇಲಲ್ಲೇ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅದೇನಾಗುತ್ತೆ, ಅದು ಮೊದಲೇ ಕ್ರಾಸಾಗಿರೋದ್ರಿಂದ ನಮಗೆ ನೀಟಾಗಿ ಕೂರಲ್ಲ. ಅದು ಆ ಥರ ನೀಟಾಗಿ ಕೂರಬೇಕು ಅಂದರೆ ನಾವು ಕ್ಲೀನಾಗಿ ಒಂದೇ ಲೆವೆಲ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ಟಿಚ್ ಹಾಕ್ಕೊಂಡು ಈ ಥರ ಆದಮೇಲೆ ನೋಡಿ ಇವಾಗ ಅದು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದೆಲ್ಲನೂ
ಇದರಲ್ಲಿ ತುಂಬಾ ವೇಸ್ಟ್ ಆಗಿಬಿಡುತ್ತೆ ಬಟ್ಟೆ ಸೈಡಲ್ಲಿ. ಇವಾಗ ನೋಡಿ ಆ ಮೂಲೆಯಲ್ಲಿ ಇದೆಯಲ್ಲ, ಅಲ್ಲಿ ನೀಟಾಗಿ ಮೂಲೆಯಲ್ಲಿ ಒಂದೇ ಲೆವೆಲ್ಗೆ ಈ ಥರ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಕಟ್ ಮಾಡ್ಕೊಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ಇದಾದಮೇಲೆ ಇವಾಗ ಅದು ಒಂದೇ ಲೆವೆಲ್ಗೆ ಸ್ಟಿಚ್ ಹಾಕ್ಕೋಬೇಕು. ಮಾರ್ಕ್ ಮಾಡಿದ್ದೀವಲ್ಲ, ಸ್ಟಿಚ್ ಹಾಕ್ಕೊಂಡಾದಮೇಲೆ ಮತ್ತು ಆ ಕಡೆದು ಹಾಗೇ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎರಡೂ ಮೂಲೆ ಮೂಲೆ ಬರುತ್ತೆ, ವಿ ಶೇಪಲ್ಲಿ ಬರುತ್ತೆ ನೋಡಿ ಈ ಥರ. ಇವಾಗ ಇದು ಕಟ್ ಮಾಡಿದ್ರೆ ಇವೆರಡು ಒಂದು ಜಾಯಿಂಟಿಗೆ ಸೇರ್ಕೋಬೇಕು, ಆ ಥರ ಬರುತ್ತೆ ಡಿಸೈನ್ ಇದು. ಇವಾಗ ಇದನ್ನು ನೀಟಾಗಿ ನಾನು ಹೇಳ್ದಂಗೆ ಒಂದೇ ಲೆವೆಲ್ಗೆ ಎರಡು ಕಡೆಯೂ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು. ಅದು ಎರಡು ಪೀಸನ್ನು ಒಂದೇ ಪೀಸಲ್ಲ, ಎರಡು ಪೀಸಲ್ಲೂ ಒಂದೊಂದು ಕಡೆ ನೀಟಾಗಿ ಆ ಮೂಲೆ ಥರ ಇರುತ್ತಲ್ಲ, ಮೂಲೆ ನೇರಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. ಮಾರ್ಕ್ ಆಮೇಲೆ ಅದೇ ಮೇಲೆ ಒಂದು ಸ್ಟಿಚ್ ಹಾಕೊಂಬಿಡಿ. ಯಾಕೆಂದರೆ ಆ ಫ್ರಿಲ್ಲೆಲ್ಲ ಇಟ್ಟಿರ್ತೀವಲ್ಲ, ಅದು ಓಪನ್ ಆಗೋ ಚಾನ್ಸ್ ಇರುತ್ತೆ. ಅದು ಓಪನ್ ಆಗಬಾರ್ದು, ನೀಟಾಗಿ ಹಾಗೇ ಇರಬೇಕು. ಆ ಥರ ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಇವಾಗ ಕಟ್ ಮಾಡಿಬಿಟ್ಟು ಎರಡೂ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಎರಡು ಜಾಯಿಂಟ್ ಮಾಡ್ಕೊಂಡಾಗ ನೀಟಾಗಿ ಫ್ರಿಲ್ ಹಿಡ್ದಿರ್ತೀವಲ್ಲ, ಎರಡು ಫ್ರಿಲ್ಲು ಒಂದೇ ತಾಕ ಬರಬೇಕು. ಆ ಥರ ಮ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅದೊಂದು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ. ಆ ಕಡೆ ಈ ಕಡೆ ಆದರೂ ಏನಿಲ್ಲ, ಆದರೆ ಒಂಚೂರು ಏರ್ಪೇರ್ ಆಗುತ್ತೆ ಅಷ್ಟೇ. ಆ ಡಿಸೈನ್ ಏನಾಗುತ್ತೆ, ಎರಡು ಕಡೆದು ಒಂಚೂರು ಮೇಲೆ ಕೆಳಗೆ ಹೋಗುತ್ತೆ ಅಷ್ಟೇ, ಇನ್ನೇನು ತೊಂದರೆ ಏನಿಲ್ಲ. ಮಾಮೂಲಿ ಒಂದೇ ಸಮಕ್ಕೆ ಬರಲಿ ಅಂದರೆ ಅದ್ರ ನೇರ ನೋಡಿಕೊಂಡು ಒಂದೇ ಲೆವೆಲ್ಗೆ ಇದು ಮಾಡ್ಕೊಳ್ಳಿ. ನಾನು ಇವಾಗ ಫಸ್ಟು ಸ್ಟಿಚ್ ಹಾಕ್ಕೊಂಬಿಟ್ಟೆ, ಒಂದೇ ಸಮಕ್ಕೆ ಕಟ್ ಮಾಡಿದ್ನಲ್ವಾ, ಅದ್ರ ನೇರಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಡು ಇವಾಗ ಇದು ಹಂಗೆ ಕಟ್ ಮಾಡ್ಕೋಬೇಕು. ಒಂದು ಸೈಡ್ದಾಯಿತು, ಇವಾಗ ಇನ್ನೊಂದು ಸೈಡ್ದು ಹಾಗೇ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೋಬೇಕು ನೀಟಾಗಿ. ಆಮೇಲೆ ಸ್ಟಿಚ್ಚಿಂಗ್ ಹಾಕ್ಕೊಬಿಡಿ, ಯಾಕೆಂದರೆ ಅದು ಫ್ರಿಲ್ಗಳೆಲ್ಲ ಏನಾಗುತ್ತೆ ಒಂಚೂರು ಆ ಕಡೆ ಈ ಕಡೆ ಆದರೂ ಓಪನ್ ಆಗಿಬಿಡುತ್ತೆ. ಆ ಥರ ಓಪನ್ ಆಗಬಾರ್ದು. ಅದಕ್ಕೋಸ್ಕರ ನೀಟಾಗಿ ಸ್ಟಿಚ್ ಹಾಕ್ಕೊಬಿಟ್ರೆ ಅವಾಗ ನಮಗೇನಾಗುತ್ತೆ, ನೀಟಾಗಿರುತ್ತೆ, ಅದು ಓಪನ್ ಆಗೋಲ್ಲ. ಹಾಗಾಗಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಇವಾಗ ಅದನ್ನು ಕಟ್ ಮಾಡಿಬಿಟ್ಟು ನೋಡಿ ಈ ರೀತಿ ಬಂತು. ಇವಾಗ ಅದು ಫ್ರಿಲ್ ಹಿಡ್ದಿದ್ದೀವಲ್ಲ, ಅದು ನೀಟಾಗಿ ಒಂದಕ್ಕೊಂದು ಮ್ಯಾಚ್ ಆಗೋ ಥರ ನಾನು ಹೇಳ್ದಾಗೆ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಒಂಚೂರು ಆ ಕಡೆ ಈ ಕಡೆ ಆದರೆ ಈ ಮೇಲೆ ಕೆಳಗೆ ಆಗಿಬಿಡುತ್ತೆ ಅಂತ ಅಷ್ಟೇ. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನೀಟಾಗಿ ಅದ್ರ ಮೇಲೆ ನೀಟಾಗಿ ಎರಡೂ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾವು ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಇದು ಡಿಸೈನು, ಅಷ್ಟೇ ಇದು. ಆದರೆ ಇದು ಸ್ಟಿಚ್ಚಿಂಗ್ ಆದಮೇಲೆ ಮಧ್ಯದಲ್ಲಿ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಬಿಡಿ. ಮಧ್ಯದಲ್ಲಿ ಆಮೇಲೆ ಮಣಿಗಳು ಇಟ್ಕೊಳ್ಬೇಕು. ಅದು ಯಾಕೆಂದರೆ ಜಾಯಿಂಟಿಂಗ್ ಕಾಣಿಸ್ಬಾರ್ದು ಅಂತ. ಕಾಣಿಸಿದ್ರೂ ಅದು ಡಿಸೈನಾಗಿ ಕಾಣಿಸುತ್ತೆ ಹೊರತು ಇದಾಗಿ ಕಾಣಿಸಲ್ಲ. ಯಾಕೆಂದರೆ ಎರಡು ಕಡೆ ಡಿಸೈನ್ ಬೇರೆ ಬೇರೆ ವಿ ಶೇಪಲ್ಲಿ ಬರುತ್ತಲ್ವ, ಅದಕ್ಕೋಸ್ಕರ ಜಾಯಿಂಟಿಂಗಲ್ಲೇ ಹಂಗೆ ಕಾಣಿಸೋದು. ಇವಾಗ ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ಟಿಚ್ಚಿಂಗ್ ಆದಮೇಲೆ ನಾನು ಹೇಳ್ದಂಗೆ ಮಧ್ಯದಲ್ಲಿ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡು ಆಮೇಲೆ ಲೈನಿಂಗ್ ಇರುತ್ತಲ್ಲ, ಆ ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಮಾಡಿ ನೋಡಿ ಈ ರೀತಿ ಬಂತು. ಆ ಪಿನ್ನೆಲ್ಲ ತೆಗಿಯೋಕ್ಕೆ ಹೋಗಬಾರ್ದು, ನಾವು ಲೈನಿಂಗ್ ಕೊಟ್ಟು ಸ್ಟಿಚ್ಚಿಂಗ್ ಆದಮೇಲೆ ಕೊಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಬಂತು. ಇವಾಗ ಇದಕ್ಕೆ ನೀಟಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾನು ಹೇಳ್ದಂಗೆ ಮಧ್ಯದಲ್ಲಿ ಒಂದು ಪಾಯಿಂಟ್ ಒಳಗೆ ಹಾಕೋತಾ ಇದ್ದೀನಿ, ಅಲ್ಲಿ ಮಣಿಗಳು ಬರುತ್ತೆ, ಮಣಿಗಳು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಲಾಸ್ಟಲ್ಲಿ. ಇವಾಗ ಲೈನಿಂಗ್ ಬಟ್ಟೆ ತಗೊಂಡು ನಾವು ಫ್ರಿಲ್ ಮೇಲೆ ಇಟ್ಟಿದ್ದೀವಲ್ಲ, ಕರೆಕ್ಟಾಗಿ ಅದಕ್ಕೆ ಮ್ಯಾಚಿಂಗ್ ಆಗೋ ಥರ ನಾವು ಡಿಸೈನ್ ಇದು ಸ್ಟಿಚ್ ಮಾಡ್ಕೋಬೇಕು ಲೈನಿಂಗ್ ಬಟ್ಟೆನ. ಇವಾಗ ಈ ಥರ ನೀಟಾಗಿ ಇಟ್ಕೊಂಡು ಇನ್ಔಟ್ ಮಾಡಿಕೊಂಡ್ರೆ ಸಾಕು. ಕರೆಕ್ಟಾಗಿ ಮಧ್ಯದಲ್ಲೇ ಬರಬೇಕು. ನಾವು ಎರಡು ಜಾಯಿಂಟ್ ಮಾಡಿದ್ದೀವಲ್ಲ, ನಾವು ನ್ಯಾಚ್ ಹಾಕಿರೋದು ಮಧ್ಯದಲ್ಲಿ ಜಾಯಿಂಟ್ ಮಾಡಿರೋದು ಎರಡು ಒಟ್ಟಿಗೆ ಬರಬೇಕು. ಇದು ಸ್ವಲ್ಪ ಬಟ್ಟೆ ಸಾಕಾಗಿಲ್ಲ, ನಾನು ಜಾಯಿಂಟ್ ಮಾಡಿಕೊಂಡೆ. ಅದು ಬಟ್ಟೆ ಚಿಕ್ಕ ಪೀಸ್ ಇದ್ದರೆ ನೋಡಿ ಹಂಗೆ ಆಗ್ಬಿಡುತ್ತೆ. ನಿಮ್ಗೆ ಎಷ್ಟು ಉದ್ದ ಬೇಕು ಅಂದರೆ ಸ್ವಲ್ಪ ಬಟ್ಟೆ ಜಾಸ್ತಿನೇ ತಗೊಳ್ಳಿ, ಇಲ್ಲ ಅಂದರೆ ಏನಾಗುತ್ತೆ ಹಂಗೆ ಬಟ್ಟೆ ಕಮ್ಮಿ ಬಂದುಬಿಡುತ್ತೆ. ಮೇಲೆ ಫ್ರಿಲ್ ಇಟ್ಬಿಟ್ಟಿರ್ತೀವಲ್ಲ, ಕೆಳಗಡೆ ಕಮ್ಮಿ ಆಗ್ಬಿಡುತ್ತೆ ಉದ್ದ. ಅವಾಗೇನಾಗುತ್ತೆ, ನಾನು ಇದು ಏನೂ ಮಾಡೋಕ್ಕಾಗಲ್ಲ, ಜಾಯಿಂಟ್ ಮಾಡಿಕೊಂಡೆ. ಯಾಕೆಂದರೆ ನಮ್ಮದೇ ಬ್ಲೌಸು ಒಂಚೂರು ಅಡ್ಜಸ್ಟ್ ಆಗುತ್ತೆ. ಇವಾಗ ಬೇರೆಯವ್ರದ್ದಾದ್ರೆ ಪ್ಯಾಚ್ ಥರ ಆಗ್ಬಿಡುತ್ತೆ. ಅವ್ರಿಗೆ ಫಸ್ಟು ಹೇಳ್ಬೇಕು ಜಾಸ್ತಿ ಬಟ್ಟೆ ಬೇಕು ಈ ಡಿಸೈನ್ಗೆ ಅಂತ ಹೇಳ್ಬಿಟ್ಟು ನೀವು ಮಾಡಬೇಕಾಗುತ್ತೆ. ಈ ಡಿಸೈನ್ ಬೇಕು ಅಂದರೆ ಬಟ್ಟೆ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಮಾಡಬೇಕಾಗುತ್ತೆ. ಇವಾಗ ಈ ರೀತಿ ನೋಡಿ, ಆ ಕಡೆ ಮೂಲೆ ಈ ಕಡೆ ಮೂಲೆಯಲ್ಲಿರೋ ಬಟ್ಟೆ ಅದು ವೇಸ್ಟ್, ಅದು ಏನಕ್ಕೂ ಯೂಸ್ ಆಗೋದಿಲ್ಲ. ಹಂಗಾಗಿ ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದರ ಮೇಲೆ ಪಾಯಿಂಟ್ ಒಳಗೆ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡ್ರೆ ಆಯಿತು. ನಾವು ಕೆಳಗಡೆ ಮಾಮೂಲಿ ಅದೇ ಥರ ಬಿಡೋದು ಬೇಡ ಅಂದ್ಬಿಟ್ಟು ಒಂದು ಲೇಸ್ ಕೊಟ್ಕೊಂಡ್ರು ಚೆನ್ನಾಗಿರುತ್ತೆ. ಇದು ಬ್ಲ್ಯಾಕ್ ಬ್ಲೌಸ್ ಆಗಿರೋದ್ರಿಂದ ಗೋಲ್ಡ್ ಕಲರಲ್ಲಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಎಲ್ಲ ಬ್ಲೌಸ್ಗೂ ಮ್ಯಾಚಿಂಗ್ ಆಗೋ ಥರ ರೆಡಿ ಮಾಡ್ಕೊಬೋದು. ನೋಡಿ ಬ್ಲ್ಯಾಕ್ ಬ್ಲೌಸ್ ಆಗಲಿ, ಪಿಂಕ್ ಆಗಲಿ, ಈಗೆಲ್ಲ ರನ್ನಿಂಗ್ ಇರೋದ್ರಿಂದ ಗ್ರೀನು ಇದೆಲ್ಲ ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ. ಆ ಥರ ಬ್ಲೌಸ್ಕೊಂಡು ರೆಡಿ ಮಾಡಿಕೊಂಡ್ರೆ ನೀವು ಯಾವ ಸ್ಯಾರಿಗೆ ಬೇಕಾದರೂ ಹಾಕ್ಕೋಬೋದು. ಇದು ಮಧ್ಯದಲ್ಲಿ ನ್ಯಾಚ್ ಇರುತ್ತಲ್ಲ, ಅದು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡು ಹಾಕ್ಕೋಬೇಕು. ನೋಡಿ ಈ ರೀತಿ. ಇಲ್ಲಾಂದರೆ ಏನಾಗುತ್ತೆ, ನಾವು ಡಿಸೈನ್ ಒಂದು ಕಡೆ ಆಗುತ್ತೆ, ಇದು ನ್ಯಾಚ್ ಒಂದು ಕಡೆ ಆಗುತ್ತೆ. ನಾವು ಹಾಕ್ಕೊಂಡಾಗ ಡಿಸೈನು
ಆ ಕಡೆ ಈ ಕಡೆ ಸೊಟ್ಟ ಪಟ್ಟ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಮಧ್ಯೆ ನ್ಯಾಚ್ ಹಾಕಿರ್ತೀವಿ, ಮಧ್ಯೆ ಜಾಯಿಂಟ್ ಮಾಡಿರ್ತೀವಲ್ಲ ಅವೆರಡು ಒಂದೇ ಕಡೆ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದು ಸ್ಟಿಚಿಂಗ್ ಆದಮೇಲೆ ನಾನು ಹೇಳ್ದಂಗೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಕೆಳಗಡೆ ಲೇಸ್ ಕೊಟ್ಕೊಂಡು ಆಮೇಲೆ ಮಧ್ಯದಲ್ಲಿ ಮಣಿ ಹೊಲ್ಕೋಬೇಕು. ಆ ಮಣಿಗಳ್ನ ಹೊಲ್ಕೊಂಡ್ರೆ ನಮಗೆ ಡಿಸೈನ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಆದರೆ ಇದಕ್ಕೆ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕು ಫ್ರೆಂಡ್ಸ್. ನೀವು ಮೊದಲೇ ಬೇಕಾದರೆ ನಿಮ್ಮ ಬ್ಲೌಸ್ ಒಂದು ಟ್ರೈ ಮಾಡಿ, ಅವಾಗ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಷ್ಟು ಬಟ್ಟೆ ಬೇಕು ಅಂತ. ನಾನು ಇವಾಗ ಆಗಲೇ 1 ಮೀಟ್ರು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೆ. ಒಂದು ಬ್ಲೌಸ್ ಪೀಸು ಅಂದರೆ ಸೇಲ್ಗೆ ಅಂತ ತಂದಿದ್ವಲ್ಲ, ಹಂಗಾಗಿ 2 ಪೀಸ್ ತೊಗೊಂಡಿದ್ದೆ. 2 ಅಂದರೆ ಪೀಸ್ ಉಳಿಯುತ್ತೆ, ಒಂಚೂರು ಸಣ್ಣ ಪೀಸ್ ಉಳಿಯುತ್ತೆ. ಅದು ಆ ಕಡೆ ಇವಕ್ಕೆಲ್ಲ ಜಾಯಿಂಟ್ ಮಾಡಿ ಎಲ್ಲ ಸ್ಟಿಚ್ ಮಾಡೋಕ್ಕಾಗಲ್ಲ. ಇದು ಫ್ರಿಲ್ ಡಿಸೈನ್ಗೆ ನೀವು ದೊಡ್ಡ ಪೀಸೇ ತೊಗೋಬೇಕು. ನಾನು ಹೇಳ್ದಂಗೆ 20 ಇಂಚು 16 ಇಂಚು ತೊಗೋಬೇಕಾಗುತ್ತೆ. ಆವಾಗ ಏನಾಗುತ್ತೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಇನ್ನೂ ಕಮ್ಮಿ ತೊಗೊಂಡಾಗ ಏನಾಗುತ್ತೆ ಜಾಯಿಂಟಿಂಗ್ ಬಂದುಬಿಡುತ್ತೆ. ಡಿಸೈನ್ಗೆ ಸಾಲ್ಟೇಜ್ ಆಗುತ್ತೆ ಅದು ಬಟ್ಟೆ. ಅದಕ್ಕೋಸ್ಕರ ನೋಡಿಕೊಂಡು ಬಟ್ಟೆ ತೊಗೊಂಡು ಮಾಡ್ಕೊಳ್ಳಿ. ಬಟ್ಟೆ ಜಾಸ್ತಿನೇ ಇರಬೇಕು ಸ್ವಲ್ಪ. ಮತ್ತೆ ಆಮೇಲೆ ಸಾಕಾಗಿಲ್ಲ ಅಂದಾಗ ಅಯ್ಯೋ ಇದೇನು ಹಿಂಗೆ ಆಗೋಯ್ತಲ್ಲ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿ ಡಿಸೈನ್ ಬಂದಿದೆ. ಈ ಥರ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಮಧ್ಯದಲ್ಲಿ ಜಾಯಿಂಟಿಂಗ್ ಬಂದಿದೆ, ಅಲ್ಲಿ ಮಣಿ ಹಾಕ್ಕೋಬೇಕು. ಕೆಳಗಡೆ ಲೇಸ್ ಕೊಟ್ಕೊಂಡ್ರೆ ಸಾಕು. ನಾನು ಕೆಳಗಡೆ ಲೇಸ್ ಹಚ್ಬಿಟ್ಟು ಮಧ್ಯದಲ್ಲಿ ಮಣಿಗಳು ಹೊಲಿದು ತೋರಿಸ್ತೀನಿ ಹೇಗೆ ಬಂತು ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಗೋಲ್ಡ್ ಕಲರಲ್ಲಿ ಹಾಕ್ಕೊಂಡ್ರೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ಇವಾಗ ಅದ್ರ ಮೇಲೆ ಲೇಸ್ ಕೊಟ್ಕೊಂಬಿಡೋಣ. ಅವಾಗೇನಾಗುತ್ತೆ ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ಮೇಲ್ಗಡೆ ಡಿಸೈನ್ ಇದೆಯಲ್ಲ, ಕೆಳಗಡೆ ಲೇಸ್ ಕೊಟ್ಟಾಗ ಇನ್ನೂ ಎದ್ದು ಕಾಣಿಸುತ್ತೆ ಡಿಸೈನು. ನಾನು ಇದು ಬ್ಲ್ಯಾಕ್ದು ಎಲ್ಲದಕ್ಕೂ ಮ್ಯಾಚಿಂಗ್ ಆಗಲಿ ಅಂದ್ಬಿಟ್ಟು ರೆಡಿ ಮಾಡಿರೋದು. ಹಾಗಾಗಿ ನಾನು ಹೇಳ್ದಂಗೆ ಪಿಂಕು ಇಲ್ಲ ಗ್ರೀನು ಈ ಥರದ್ರಲ್ಲಿ ಮಾಡ್ಕೊಳ್ಳಿ. ಗೋಲ್ಡು ಈ ಥರ ಬ್ಲ್ಯಾಕು ಈ ಥರ ಮಾಡ್ಕೊಂಡು ಎಲ್ಲ ಸ್ಯಾರಿಗೂ ಮ್ಯಾಚ್ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಬ್ಲೌಸಲ್ಲಿ ರೆಡಿ ಮಾಡಿದ್ದೀನಿ. ಇವಾಗ ಇದಕ್ಕೆ ಗೋಲ್ಡ್ ಮಣಿಗಳಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಗೋಲ್ಡ್ ಕಲರ್ ಲೇಸ್ ಕೊಟ್ಟೆ ನೋಡಿ. ತುಂಬಾ ಚಿಕ್ಕದಾಗಿ ಚೆನ್ನಾಗಿದೆ. ಇವಾಗ ಇಲ್ಲಿ ಮಧ್ಯದಲ್ಲಿ ಮಣಿ ಹೊಲಿಬೇಕು. ಗೋಲ್ಡ್ ಕಲರ್ ತೊಗೊಳ್ಳಿ, ಸ್ವಲ್ಪ ದಪ್ಪಾಗಿರೋದೇ ತೊಗೊಳ್ಳಿ. ಸಣ್ಣದ್ದು ಬೇಡ ದೊಡ್ಡದು ಬೇಡ. ಆ ಥರದ್ದು ನೋಡಿಕೊಂಡು ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಆವಾಗಲೇ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ದೊಡ್ಡದು ತೊಗೊಂಡ್ರು ನಿಮ್ಗೆ ಯಾವ ಸೈಜ್ ಬೇಕೋ ಅದು ನಿಮ್ಮ ಇಷ್ಟ. ದೊಡ್ಡದು ಬೇಕಂದರೆ ದೊಡ್ಡದು ತೊಗೊಳ್ಳಿ, ಚಿಕ್ಕದು ಬೇಕಂದರೆ ಚಿಕ್ಕದು ತೊಗೊಳ್ಳಿ. ನಾನು ಒಂದು ಲೆವೆಲ್ಗಿರುವಂಥದ್ದು ಇತ್ತಲ್ಲ ನಮ್ಮ ಹತ್ರನೇ, ಅದೇ ಮಣಿನೇ ಹಾಕ್ತಾಯಿದ್ದೀನಿ. ಅದನ್ನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಮೊದಲು ಇಡ್ತಾಯಿದ್ದೀನಿ ನೋಡಿ ಈ ಥರ ಬರುತ್ತೆ ಅಂತ ತೋರಿಸ್ತಾಯಿದ್ದೀನಿ. ಈ ಥರ ಒಂದೊಂದ್ರ ಕೆಳಗೊಂದು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಅದು ನಾನು ಸೂಜಿಲಿ ಸ್ಟಿಚ್ ಮಾಡ್ಕೋಬೇಕು. ಹಂಗೆ ತೋರ್ಸೋಕ್ಕೋಸ್ಕರ ನಾನು ಇಟ್ಟಿದ್ದು. ಇವಾಗ ಅದೇ ಮಣಿಗಳನ್ನ ಸೂಜಿಲಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಈ ಡಿಸೈನು ರೆಡಿ ಆಗುತ್ತೆ. ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಈ ರೀತಿ ಮಣಿನ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಯಿತು ಡಿಸೈನು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಇದೇ ಡಿಸೈನ್ ಅಂತಲ್ಲ, ನಾನು ಮೊನ್ನೆನೂ ಒಂದು ಡಿಸೈನ್ ಹಾಕಿದ್ದೀನಿ, ಅದನ್ನು ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್. ರೀಸೆಂಟ್ ಡಿಸೈನ್ ಮುಂದೆಗಡೆ ಟ್ಯಾಗ್ ಬರೋದು, ಮುಂದೆ ಟ್ಯಾಗ್ ಇಟ್ಕೊಂಡು ಸ್ಟಿಚ್ ಮಾಡುವಂಥದ್ದು ತುಂಬಾ ಚೆನ್ನಾಗಿದೆ. ಈಗ ಟ್ರೆಂಡಿಂಗ್ ಇದೆ ಅದು ಡಿಸೈನು. ಇದು ಅಷ್ಟೇ, ಇದು ಟ್ರೆಂಡಿಂಗ್ ಇರೋ ಡಿಸೈನ್ ಇದು. ಈ ಥರ ಬಂತು ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿದೆ. ಈ ಥರ ಕಾಣಿಸುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ ನೋಡಿ ಡಿಸೈನು. ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.